ಹಾಯ್ ಎಲ್ಲರಿಗೂ ನಮಸ್ತೆ. ಭಾರತೀಸ್ ಫುಡ್ ಚಾನಲ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ವಿಭಿನ್ನ ಶೈಲಿಯಲ್ಲಿ ಚಿಕನ್ ಸೂಪ್ ಜೊತೆಗೆ ಡ್ರೈ ಚಿಕನ್ ಪೆಪ್ಪರ್ ಫ್ರೈ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ನನ್ನ ಚಾನಲ್‌ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ಇಲ್ಲಿ ನಾನು 1 ಕೆಜಿ ಚಿಕನ್ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ 3 ಸಲ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ. ಇವಾಗ ಈ ಚಿಕನ್ ಕುಕ್ಕರ್‌ಗೆ ಹಾಕಿ ಹಾಗೆ ಅರ್ಧ ಚಮಚ ಅರಿಶಿಣ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಚಮಚ ಉಪ್ಪು ಹಾಕಿ 1 ಗ್ಲಾಸ್‌ನಷ್ಟು ನೀರು ಹಾಕಿ 3 ಸೀಟಿ ಕೂಗಿಸ್ಕೋಬೇಕು. ಹಾಗೆ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಚಿಕನ್ ಬೇಯುವಷ್ಟರಲ್ಲಿ ಈ ಕಡೆ ಕಾಳು ಮೆಣಸಿನ ಪುಡಿ ಮಾಡಲಿಕ್ಕೆ ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ. ಫ್ರೈಯಿಂಗ್ ಪ್ಯಾನ್ ಸ್ವಲ್ಪ ಬಿಸಿ ಆದ್ಮೇಲೆ 5 ಚಮಚ ಕಾಳು ಮೆಣಸು ಹಾಕಿ 1 ನಿಮಿಷ ಮೀಡಿಯಂ ಉರಿಯಲ್ಲಿ ಫ್ರೈ ಮಾಡಿ ನಂತರ 2 ಚಮಚ ಜೀರಿಗೆ ಹಾಕಿ 30 ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು. ಹಾಗೆ ಇದು ಕಂಪ್ಲೀಟ್ ಆಗಿ ಕೂಲ್ ಆಗ್ಲಿಕ್ಕೆ ಬಿಟ್ಟು ಮಿಕ್ಸಿಂಗ್ ಜಾರ್ಗೆ ಹಾಕಿ ಸಣ್ಣದಾಗಿ ಬರುವ ಹಾಗೆ ರುಬ್ಕೋಬೇಕು. ನೀವು ನೋಡ್ಬೋದು ಕಾಳು ಮೆಣಸಿನ ಪುಡಿ ರೆಡಿ ಆಗಿದೆ. ಇವಾಗ ಈ ಕಡೆ ಕುಕ್ಕರ್ ಕೂಡ ತಣ್ಣಗಾಗಿದೆ. ಚಿಕನ್ ಪೀಸ್ ಕೂಡ ಚೆನ್ನಾಗಿ ಬೆಂದಿದ್ದಾವೆ. ಈಗ ಬೇಯಿಸಿದ ಚಿಕನ್ ಸೋಸ್ಕೊಂಡು ನೀರು ಮತ್ತು ಪೀಸ್ ಸಪರೇಟ್ ಮಾಡಬೇಕು. ಈಗ ಸಪರೇಟ್ ಮಾಡಿದ ನೀರಿಗೆ 1.5 ಚಮಚ ಆಗುವಷ್ಟು ಕಾಳು ಮೆಣಸಿನ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಸೈಡ್ಗೆ ಇಡಿ. ಇಲ್ಲಿ ನಾನು 2 ಬೇಯಿಸಿದ ಮೊಟ್ಟೆ ತಗೊಂಡಿದ್ದೀನಿ. ಈಗ ಈ ಹಳದಿ ಮತ್ತು ಬಿಳಿ ಮೊಟ್ಟೆ ಸಪರೇಟ್ ಮಾಡಿ ಈ ಹಳದಿ ಮೊಟ್ಟೆ ಇದೆಯಲ್ಲ ಈ ತರ ಮ್ಯಾಶ್ ಮಾಡಿ ಹಾಗೆ ವೈಟ್ ಮೊಟ್ಟೆನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಈ ಕಡೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಈಗ ಇದಕ್ಕೆ 2 ಚಮಚ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ 6 ಬೆಳ್ಳುಳ್ಳಿ ಪೀಸ್ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡಿ ಇವಾಗ ಇದಕ್ಕೆ ಹಳದಿ ಮೊಟ್ಟೆ ಭಾಗ ಹಾಕಿ 30 ಸೆಕೆಂಡ್ ಫ್ರೈ ಮಾಡಿ ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿರೋ ಬಿಳಿ ಮೊಟ್ಟೆ ಹಾಕಿ ಇನ್ನೊಂದು 30 ಸೆಕೆಂಡ್ ಫ್ರೈ ಮಾಡಿ ನಂತರ ಅರ್ಧ ಚಮಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಬೇಯಿಸಿದ ಚಿಕನ್ ನೀರು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ 2 ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಬೇಕು. 2 ನಿಮಿಷ ಚೆನ್ನಾಗಿ ಕುದಿಸಿದ ಮೇಲೆ ಮುಚ್ಚಳ ಮುಚ್ಚಿ ಸೈಡ್ಗೆ ಎತ್ತಿಟ್ಬಿಡಿ. ಈ ಕಡೆ ಸ್ಟವ್ ಮೇಲೆ ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಸ್ವಲ್ಪ ಬಿಸಿ ಆದ್ಮೇಲೆ 4 ಚಮಚ ಎಣ್ಣೆ ಹಾಕಿದ್ದೀನಿ. ನೀವು ಇನ್ನೂ 2 ಚಮಚ ಎಣ್ಣೆ ಹಾಕೋಬಹುದು. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ 10 ರಿಂದ 12 ಜಜ್ಜಿದ ಬೆಳ್ಳುಳ್ಳಿ ಎಸಳು ಹಾಕಿ ಬೆಳ್ಳುಳ್ಳಿಯ ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು. ಹಾಗೆ ಒಂದಿಷ್ಟು ಕರಿಬೇವು ಹಾಕಿ ಫ್ರೈ ಮಾಡಿ ಇವಾಗ ಇದು ಫ್ರೈ ಆಗಿದೆ. ನೆಕ್ಸ್ಟ್ ಇದಕ್ಕೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 30 ಸೆಕೆಂಡ್ ಫ್ರೈ ಮಾಡಿ ಈಗ ಇದಕ್ಕೆ ಬೇಯಿಸಿರುವ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಲಿಕ್ಕೆ ಬಿಡಬೇಕು. 2 ನಿಮಿಷದ ನಂತರ ಓಪನ್ ಮಾಡಿ ಒಂದ್ಸಲ ಮಿಕ್ಸ್ ಮಾಡಿ ನಂತರ 2.5 ಚಮಚ ಆಗುವಷ್ಟು ಕಾಳು ಮೆಣಸಿನ ಪುಡಿ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಮೇಲೆ ನೀರು ಚಿಮುಕಿಸಿ ಇನ್ನೊಂದ್ಸಲ ಮಿಕ್ಸ್ ಮಾಡಿ ಮತ್ತೆ 2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿ. ಇಲ್ಲಿ ಚಿಕನ್ ಬೇಯಿಸಿ ಮಾಡೋದ್ರಿಂದ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಾಗಿಲ್ಲ. 2 ನಿಮಿಷದ ನಂತರ ಓಪನ್ ಮಾಡಿ ಇವಾಗ ಇದು ಆಗಿದೆ. ಸ್ಟವ್ ಆಫ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಬಿಸಿ ಬಿಸಿ ಆದ ಡ್ರೈ ಚಿಕನ್ ಪೆಪ್ಪರ್ ಫ್ರೈ ರೆಡಿ ಆಗಿದೆ. ಹಾಗೆ ಜೊತೆಗೆ ಬಿಸಿ ಬಿಸಿ ಆದ ಖಾರ ಖಾರವಾದ ಎಗ್ ಚಿಕನ್ ಸೂಪ್ ಕೂಡ ರೆಡಿ ಆಗಿದೆ. ಇವಾಗ ಸರ್ವ್ ಮಾಡಿಕೊಂಡು ಸವಿಬಹುದು. ಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿದ್ರೆ ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿತ್ತು. ಇದನ್ನು ಹಾಗೆ ಸ್ನಾಕ್ಸ್ ತರ ತಿನ್ನಬಹುದು. ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ಚಿಕನ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಹಾಗೆ ಒಂದು ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದೆ ಇನ್ನಷ್ಟು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಸದಾಕಾಲ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು.